2025ರ ಒಂದು ಸರ್ವೆ ಪ್ರಕಾರ ಸುಮಾರು ಭಾರತ ದೇಶದಲ್ಲಿ 67,000ಕ್ಕಿಂತಲೂ ಅಧಿಕ ಅಪಘಾತಗಳಾಗ್ತಾ ಇದ್ದಾವೆ. ಎಷ್ಟು? 67,000ಕ್ಕಿಂತಲೂ. ಅದರಲ್ಲಿ ಮರಣವನ್ನು ಹೊಂದಿರತಕ್ಕಂಥವರ ಸಂಖ್ಯೆ ಎಷ್ಟು ಅಂತಂದರೆ 29,000 ಜನ ಮರಣವನ್ನು ಹೊಂದಿದ್ದಾರೆ. ಎಷ್ಟು? 29,000. ಯಾಕೆ ಹಾಗಾಯಿತು? ಸರಿಯಾದ ರಸ್ತೆಯ ಮಾರ್ಗಗಳ ನಿಯಮಗಳ ಒಂದು ಪಾಲನೆ ಆತನ ಜೀವನದಲ್ಲಿ ಇರದೇ ಇರತಕ್ಕಂಥದ್ದು. ಹಾಗಾಗಿ ನೀವೇನು ಮಾಡಬೇಕು? ವಾಹನವನ್ನು ಚಾಲನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ಒಬ್ಬನೇ ಅಲ್ಲಪ್ಪ, ನನ್ನ ಹಿಂದೆ ನನ್ನ ಕುಟುಂಬ ಇದೆ ಅನ್ನುವಂಥ ಒಂದು ಭರವಸೆ ನಿಮಗಿರಬೇಕು. ನನ್ನ ಮನೆಯಲ್ಲಿ ನನ್ನ ತಾಯಿ ಕಾಯ್ತಾ ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ನನ್ನ ಮುಂದೆ ಒಂದು ಭವಿಷ್ಯ ಇದೆ, ನಾನು ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಪರಿಜ್ಞಾನ ನಿಮಗಿರಬೇಕು. ಹಾಗಾಗಿ ಚಾಲನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ಸರಿಯಾಗಿ ಹೆಲ್ಮೆಟ್ ಧರಿಸಿದನೋ ಇಲ್ಲವೋ ಅಂತ ನೋಡ್ಕೊಳ್ಬೇಕು. ವಾಹನಕ್ಕೆ ಸರಿಯಾಗಿ ನಂಬರ್ ಪ್ಲೇಟ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಬೇಕು. ಆಮೇಲೆ ವಾಹನದ ಇನ್ಶೂರೆನ್ಸ್ ನಿಮ್ಮ ಕಡೆ ಇದೆ ಇಲ್ಲ ಅಂತ ತಿಳ್ಕೊಳ್ಬೇಕು. ಸರ್ ಇವಾಗಲೇ ನಮಗೆ ಹೇಳಿದರು, ನೀವು ಒಂದು ವೇಳೆ ಏನರೇ ಅಪಘಾತ ಮಾಡಿದ್ರಿ ಅಂತಂದರೆ ನಿಮ್ಮ DL ಏನೂ ಇರಲಿಲ್ಲಪ್ಪ ಅಂತಂದರೆ ನಿಮ್ಮ ತಪ್ಪಿಗೆ ನಿಮ್ಮ ತಂದೆ ತಾಯಿಯಿಂದ ಒಯ್ದು ನಾವು ಜೈಲಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ಏನು ಮಾಡಬೇಕು? ಸುರಕ್ಷಿತವಾಗಿ ವಾಹನವನ್ನು ಚಾಲನೆ ಮಾಡಬೇಕು. ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ನಾವು ಮಾತನಾಡಬಾರ್ದು. ಸ್ವಲ್ಪ ಮೊಬೈಲ್ ಫೋನ್ ಬಂತು ಅಂತಂದರೆ ನಿಲ್ಲಿಸಿ, ಒಂದು ಕಡೆಗೆ ನಿಲ್ಲಿಸಿ ನಾವು ಫೋನಲ್ಲಿ ಮಾತಾಡಬೇಕಾಗುತ್ತೆ. ಯಾಕಂತಂದರೆ ಸ್ವಲ್ಪ ಏನಪ್ಪ ಒಂದು ಸ್ವಲ್ಪದರೊಳಗಡೆ ನಾವು ಹೋಗಿ ರೀಚ್ ಆಗ್ತೀನಿ ಅಂತ ತಿಳ್ಕೊಂಡು ಅದೇ ರೀತಿ ಮಾತಾಡ್ಕೊಂಡು ಹೋದ್ರಿ ಅಂತಂದರೆ ಅಪಘಾತಗಳು ಜಾಸ್ತಿ ಆಗುವಂಥ ಸಂಭವಗಳಿರ್ತವೆ. ಮತ್ತು ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಾಲನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ನಿಮ್ಮ ತಂದೆ ತಾಯಿಗಳಿಗೆ ಆದೇಶವನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ಮದ್ಯಪಾನವನ್ನು ಕುಡಿದು ವಾಹನೆಯನ್ನು ಚಾಲನೆ ಮಾಡಬೇಡ್ರಿ ಅಂತ ಹೇಳಿ ಆದೇಶವನ್ನು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.